ಈ ಸರಿ ಬಾವಿಗೆ ಬಿದ್ದು ನನ್ನ ಕೈಕಾಲು ಮುರಿದು ಹೋಗ್ತಿತ್ತಾಯ್ತಾ. 24 ವರ್ಷ ಆಯ್ತು ಅಂತ ನನ್ನ ಫ್ರೆಂಡ್ಸ್ ನಂಗೇನೆ ಗೊತ್ತಿಲ್ಲದೆ ಕೇಕ್ ತಂದಿದ್ರು. ಅದನ್ನು ಕಟ್ಟು ಮಾಡಿ ಸೀದಾ ಊರ್ ಕಡೆಗೆ ಹೊರಟ. ವಿಷಯ ಎಂತ ಗೊತ್ತುಂಟಾ, ನಾನು ಯಾವಾಗಲೂ ಸ್ಲೀಪರ್ ಕೋಚೇ ಬುಕ್ ಮಾಡುದು. ಆದ್ರೆ ನನ್ನ ಟಿಕೆಟ್ ಅಪ್ಗ್ರೇಡ್ ಆಗಿ ನಂಗೆ AC ಕೋಚ್ ಸಿಕ್ಕಿತ್ತು ಆಯ್ತಾ. ಮೋಸ್ಟ್ಲಿ ಇದು ನನ್ನ ಬರ್ತ್ಡೇಗೆ ದೇವರು ಕೊಟ್ಟ ಗಿಫ್ಟ್ ಅಂತ. AC ಕೋಚ್ ಅಂತೂ ಸೂಪರ್, ಹೊರಗಿನ ಸೌಂಡ್ ಅಂತೂ ಕೇಳುವುದೇ ಇಲ್ಲ. ದಿಂಬು ಮತ್ತು ಬೆಡ್ಶೀಟ್ ಕೊಡ್ತಾರೆ. ರಾತ್ರಿ ಎದ್ದು ನೋಡಿದ್ರೆ ಯಾವ್ದೋ ಒಂದು ಪುನಃ ಮಲಗಿದ ತರ ಕಾಣ್ತದೆ. ಬೆಳಿಗ್ಗೆ ಕರೆಕ್ಟ್ ಆಗಿ 7 ಪುತ್ತೂರು ತಲುಪಿದ್ದೆ. ಇಲ್ಲಿ ಹೊಸತಾಗಿ ಫ್ಲಾಗ್ ಪೋಲ್ ಮಾಡಿದ್ದಾರೆ. ಮತ್ತೆ ಪುತ್ತೂರಿಂದ ಜಾಲ್ಸರಿಗೆ ಬಸ್ಸಿನಲ್ಲಿ ಸೀಟ್ ಇತ್ತಂತ ಕೂತ್ಕೊಂಡು ಹೋದ. ಯಾವಾಗ್ಲೂ ಬೆಂಗಳೂರಿನಿಂದ ಊರಿಗೆ ಬರುವಾಗ ಅಮ್ಮನ ಚಿಕನ್ ಸಾರು ಫಿಕ್ಸ್ ಇತ್ತು. ಆದ್ರೆ ನೀನು ಬೆಂಗಳೂರಿನಲ್ಲಿ ಪಲಾವ್ ಮಾಡ್ತೀಯಲ್ಲ, ಇವತ್ತು ಅದೇ ಮಾಡು ಅಂತ. ಅಯ್ಯೋ ದುರ್ವಿಧಿ ಅಂತ ಹೇಳಿ ಬೇಕಾಗಿರುವ ಸಾಮಾನೆಲ್ಲ ಕಟ್ ಮಾಡಿ ಬಾಸ್ಮಿತ ನನ್ನ ಅಪ್ಪನ ಅಂಗಡಿಯಿಂದ ತಂದ ಬಾಸುಮತಿ ರೈಸ್ ಅಲ್ಲಿ ಕೇವಲ 15 ನಿಮಿಷದಲ್ಲಿ ರುಚಿಯಾದ ಪಲಾವ್ ಮಾಡಿ ಕೊಟ್ಟೆ. ಇದರ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ ಆಯ್ತಾ. ಇವತ್ತಿನ ಕೆಲಸ ಎಂತ ಗೊತ್ತುಂಟಾ, ನಮ್ಮ ತೋಟದಲ್ಲಿ ಒಂದು ಬಾವಿ ಉಂಟು. ಅದರೊಳಗೆ ಸಿಂಹ ಆನೆ ಬಂದು ಜೀವಿಸಬಹುದು, ಅಷ್ಟು ದೊಡ್ಡ ಕಾಡು ಬೆಳೆದೋಗಿದೆ. ಅದನ್ನ ಇವತ್ತು ಕ್ಲೀನ್ ಮಾಡಿ ತಲೆಗೆ ಸ್ಟೈಲ್ ಆಗಿ ಮುಂಡಾಸು ಕಟ್ಟಿ ಬಾವಿಗೆ ಇಳಿದು ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಷ್ಟರಲ್ಲೇ ಒಂದು 6 ವರ್ಷದ ಹಳೆತ್ತು ಮುಗುಡು ಮೀನು ಸಿಕ್ಕಿತು. ಅವಾಗ ಕೊರೋನಾ ಟೈಮ್, ನಮಗೆ ಮಾಡ್ಲಿಕ್ಕೆ ಅಂತ ಕೆಲಸ ಇರ್ಲಿಲ್ಲ ಅಲ್ವಾ, ಅದಕ್ಕೆ ಮೀನೆಲ್ಲ ಹಿಡಿದು ಬಾವಿಗೆ ಹಾಕ್ತಿದ್ವಿ. ಆ ಟೈಮ್ ನಲ್ಲಿ ಅದು ತುಂಬಾ ಸಣ್ಣ ಮೀನು, ಆದ್ರೆ ಇವಾಗ ಒಂದು ಕೈನಷ್ಟು ದೊಡ್ಡದಾಗಿದೆ. ಬಾವಿಯೊಳಗಿದ್ದ ಬಲ್ಲೆಲ್ಲ ಕ್ಲೀನ್ ಮಾಡಿ ನೀರೆಲ್ಲ ಆಚಿಸಿ ಆಯ್ತು. ಹಾಗೆ ನೀರಿನ ವರ್ತೆ ಕೂಡ ತುಂಬಾ ಜೋರಾಗಿ ಬರ್ತಿತ್ತು. ಮತ್ತೆ ಸಿಗುವ ಆಯ್ತಾ.